ಹಾಯ್ ಹಲೋ ಸ್ನೇಹಿತರೆ, ಕೊನೆಯದಾಗಿ ಮತ್ತೊಮ್ಮೆ ಕತ್ತಲೆ ಲೋಕಕ್ಕೆ ಸ್ವಾಗತ. ಐ ಹೋಪ್ ನಿಮ್ಗೆ ಇನ್ಸೈಡಿಯಸ್ ಮೂವಿಯ 4 ಪಾರ್ಟ್ಗಳು ಇಷ್ಟ ಆಗಿವೆ ಅಂತ ಅನ್ಕೊಂಡಿದ್ದೀನಿ. ಇವತ್ ನೋಡ್ತಿರೋದು ಇನ್ಸೈಡಿಯಸ್ ಮೂವಿಯ ಕೊನೆಯ ಭಾಗ, ಅಂದ್ರೆ ಇನ್ಸೈಡಿಯಸ್ ದ ರೆಡ್ ಡೋರ್ ಅಂತ. ಈ ಮೂವಿ ಹೋದ್ ವರ್ಷನೇ ರಿಲೀಸ್ ಆಗಿದೆ. ಅದಕ್ಕೆ ಫ್ಯೂಚರ್ ಅಲ್ಲಿ ಇನ್ನೂ ಪಾರ್ಟ್ಗಳು ಬರ್ಬೋದು. ಬಂದ್ರೆ ಖಂಡಿತ ನಿಮ್ಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಹಾರರ್ ಮೂವಿನ ಶುರು ಮಾಡೋಣ. ಈ ಮೂವಿ ಚಾಪ್ಟರ್ 2 ಎಲ್ಲಿ ಎಂಡ್ ಆಗುತ್ತೋ ಅಲ್ಲೇ ಶುರು ಆಗುತ್ತೆ. ಅಂದ್ರೆ ಜೋಶ್ನ ಆ ಕತ್ತಲೆ ಲೋಕದಿಂದ ವಾಪಸ್ ತಂದ ಮೇಲೆ ಕಾರ್ಲ್ ಜೋಶ್ ಮತ್ತೆ ಡಾಲ್ಟನ್ಗೆ ಇರೋ ಶಕ್ತಿಯ ನೆನಪನ್ನ ಸಂಪೂರ್ಣವಾಗಿ ಅಳಸಾಕ್ತಾನೆ. ಯಾಕೆ ಅಂತ ತಿಳ್ಕೋಬೇಕು ಅಂದ್ರೆ ಚಾಪ್ಟರ್ 1 and 2 ತಪ್ಪದೆ ನೋಡಿ. ಆಗ ನಿಮ್ಗೆ ಕತೆ ಏನು ಅಂತ ತುಂಬಾನೇ ಈಸಿಯಾಗಿ ಅರ್ಥ ಆಗುತ್ತೆ. ಇದಾದ್ಮೇಲೆ ನಮ್ಗೆ 9 ವರ್ಷಗಳ ನಂತರದ ಕಥೆಯನ್ನ ತೋರಿಸ್ತಾರೆ. ಇಲ್ಲಿ ಜೋಶ್ನ ತಾಯಿ ಲೋರೆನ್ ಅವರ ದಿ ಎಂಡ್ ಆಗಿರೋದ್ರಿಂದ ಇಡೀ ಕುಟುಂಬ ಫ್ಯೂನರಲ್ಗೆ ಅಂತ ಬಂದಿರ್ತಾರೆ. ಡಾಲ್ಟನ್, ಫಾಸ್ಟರ್ ಮತ್ತೆ ಕ್ಯಾಲಿ ಕೂಡ ದೊಡ್ಡವರಾಗಿರ್ತಾರೆ. ಮುಂದಿನ ವಾರ ಡಾಲ್ಟನ್ ನ್ಯೂಯಾರ್ಕ್ ಅಲ್ಲಿ ಇರೋ ಒಂದು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಸೊ ಡಾಲ್ಟನ್ಗೆ ನೀವು ಡ್ರಾಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ರೆನಿ ಜೋಶ್ಗೆ ಹೇಳ್ತಾಳೆ. ಇವಾಗಿರೋ ಲ್ಯಾಂಬರ್ಟ್ ಫ್ಯಾಮಿಲಿಯನ್ನ ನೋಡ್ತಾ ಇದ್ರೆ ಸಮಥಿಂಗ್ ಇಸ್ ರಾಂಗ್ ಅಂತ ಅನ್ಸುತ್ತೆ. ಆ ಸಮಥಿಂಗ್ ಇಸ್ ರಾಂಗ್ ಏನು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಜೋಶ್ ಕಾರ್ಲ್ನ ನೋಡಿ ಅವರನ್ನ ತಡೆದು ಮಾತಾಡಿಸ್ತಾ ಇರ್ತಾನೆ. ಆದ್ರೆ ಜೋಶ್ಗೆ ಕಾರ್ಲ್ ಯಾರು ಅಂತ ನೆನ್ಪಿರೋದೇ ಇಲ್ಲ. ಯಾಕಂದ್ರೆ ಕಾರ್ಲ್ ಜೋಶ್ ಮತ್ತೆ ಡಾಲ್ಟನ್ ನ ಒಂದು ಟೈಮ್ ಪೀರಿಯಡ್ ಅಲ್ಲಿ ನಡೆದಂತ ಎಲ್ಲ ಘಟನೆಗಳನ್ನ ಮರೆಯೋ ತರ ಮಾಡಿರ್ತಾನೆ. ಇದಾದ್ಮೇಲೆ ಜೋಶ್ ತನ್ನ ಮಗ ಡಾಲ್ಟನ್ಗೆ ಮುಂದಿನ ವಾರ ನಾನು ನಿನ್ನ ಬಿಡೋಕ್ ಬರ್ತೀನಿ ಅಂತ ಒಂದು ಮೆಸೇಜ್ ಹಾಕಿದಾಗ ಡಾಲ್ಟನ್ ಕೂಡ ಸರಿ ಅಂತ ಹೇಳ್ತಾನೆ. ಒಂದು ವಾರದ ನಂತರ ಜೋಶ್ ಡಾಲ್ಟನ್ ನ ಕರ್ಕೊಂಡು ಹಾಸ್ಟೆಲ್ಗೆ ಹೋಗ್ತಾರೆ. ದಾರಿಯಲ್ಲಿ ಡಾಲ್ಟನ್ ಒಂದು ಚಿತ್ರವನ್ನ ಬಿಡಿಸ್ತಾ ಇರ್ತಾನೆ. ಆ ಚಿತ್ರ ಯಾರ್ದು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಇವರಿಬ್ರು ಹಾಸ್ಟೆಲ್ಗೆ ಬಂದು ಡಾಲ್ಟನ್ ನ ವಸ್ತುಗಳನ್ನ ಜೋಶ್ ಅರೇಂಜ್ ಮಾಡ್ತಾ ಇರ್ತಾನೆ. ಡಾಲ್ಟನ್ ಕೂಡ ಕೆಲವು ಪೇಂಟಿಂಗ್ ಗಳು ಗೋಡೆಗೆ ಹಾಕ್ತಾನೆ. ಆಗ ಜೋಶ್ ಡಾಲ್ಟನ್ ಬಿಡಿಸಿದಂತ ಒಂದು ಚಿತ್ರ ನೋಡಿ ತುಂಬಾ ಚೆನ್ನಾಗಿದೆ, ಆದ್ರೆ ನೀನು ಯಾವತ್ತೂ ನನ್ನ ಚಿತ್ರ ಬಿಡಿಸೇ ಇಲ್ಲ ಅಂತ ಹೇಳ್ತಾನೆ. ಬೇಸಿಕಲಿ ಡಾಲ್ಟನ್ ಲೋರೆನ್ ಅವರ ಒಂದು ಪೋರ್ಟ್ರೇಟ್ ಅನ್ನ ಬಿಡಿಸಿರ್ತಾನೆ. ಅದೇ ಸಮಯಕ್ಕೆ ಕ್ರಿಸ್ ವಿನ್ಸ್ಲೋ ಅನ್ನೋ ಹುಡುಗಿ ಇವರ ರೂಮಿಗೆ ಬರ್ತಾಳೆ. ಯಾಕಂದ್ರೆ ಇವಳಿಗೂ ಕೂಡ ಇದೇ ರೂಮ್ ಅಲೋಟ್ ಆಗಿರುತ್ತೆ. ನಂತರ ಕ್ರಿಸ್ ನೀವಿಬ್ರು ತಂದೆ ಮಗ ಮಾತಾಡ್ತಾ ಇರಿ ಅಂತ ಹೇಳಿ ಹೊರಗಡೆ ಹೋಗ್ತಾಳೆ. ಆಗ ಡಾಲ್ಟನ್ ಮತ್ತೆ ಜೋಶ್ ಮಧ್ಯೆ ಕೆಲವು ಮಾತುಗಳು ಬರ್ತವೆ. ಅಂದ್ರೆ ಡಾಲ್ಟನ್ಗೆ ಜೋಶ್ ಇವನನ್ನ ಬಿಡೋಕ್ ಬಂದಿದ್ದು ಕೇವಲ ರೆನಿ ಮಾತು ಕೇಳಿ ಅಂತ ಅನ್ಸುತ್ತೆ. ಯಾಕಂದ್ರೆ ಮೂವಿ ಆರಂಭದಲ್ಲಿ ಜೋಶ್ ಮತ್ತೆ ರೆನಿ ಮಾತಾಡೋದನ್ನ ಡಾಲ್ಟನ್ ಕೇಳಿರ್ತಾನೆ. ಅದಕ್ಕೆ ಮಾತಲ್ಲೇ ಡಾಲ್ಟನ್ ನೀವ್ ಹೀಗಿದ್ದೀರಾ ಅಂತಾನೆ ಅಮ್ಮ ನಿಮ್ಗೆ ಡೈವರ್ಸ್ ಕೊಟ್ಟಿದ್ದು ಅಂತ ಹೇಳ್ತಾನೆ. ನಾನ್ ನಿಮ್ಗೆ ಮುಂಚೆನೆ ಹೇಳಿರೋ ಹಾಗೆ ಈ ಲ್ಯಾಂಬರ್ಟ್ ಫ್ಯಾಮಿಲಿಯಲ್ಲಿ ಸಮಥಿಂಗ್ ಈಸ್ ರಾಂಗ್ ಅಂತ ಗೊತ್ತಾಗುತ್ತೆ. ರೆನಿ ಮತ್ತೆ ಜೋಶ್ ಯಾಕೆ ಡಿವೋರ್ಸ್ ಆದ್ರು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಡಾಲ್ಟನ್ ಜೋಶ್ಗೆ ಹಾಗೆ ಹೇಳಿದಕ್ಕೆ ಜೋಶ್ ಹರ್ಟ್ ಆಗಿ ಅಳ್ತಾ ತನ್ನ ಕಾರಲ್ಲಿ ಬಂದು ಕೂತ್ಕೋತಾನೆ. ಮೂವಿ ಆರಂಭದಲ್ಲಿ ಕಾರ್ಲ್ ಇವರಿಬ್ಬರ ನೆನಪುಗಳನ್ನ ಅಳಸಾಕಿರೋದ್ರಿಂದ ಯಾವಾಗ್ಲೂ ಇವರಿಬ್ರು ತುಂಬಾನೇ ಕನ್ಫ್ಯೂಸಿಂಗ್ ಅಲ್ಲಿ ಇರ್ತಾರೆ. ಇದಾದ್ಮೇಲೆ ಕ್ರಿಸ್ ಮತ್ತೆ ಡಾಲ್ಟನ್ ತಮ್ಮ ರೂಮ್ ಅಲ್ಲಿ ಮಾತುಕತೆ ಆಡ್ತಾ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಾರಿಸ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಆಗ ಕ್ರಿಸ್ ನಾನ್ 10 ವರ್ಷದವಳಿದ್ದಾಗ ನನ್ನ ಪೇರೆಂಟ್ಸ್ ಸತ್ತೋದ್ರು. ಅವಾಗಿಂದ ನಾನು ನನ್ನ ಅಜ್ಜಿ ಜೊತೆನೆ ವಾಸವಾಗಿದ್ದೀನಿ. ನನಗೆ ಫುಟ್ಬಾಲ್ ಮತ್ತೆ ಮ್ಯೂಸಿಕ್ ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ತಾಳೆ. ಡಾಲ್ಟನ್ ಕೂಡ ನನಗೆ ಪೇಂಟಿಂಗ್ ಮತ್ತೆ ಆರ್ಟ್ ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕೆ ನಾನು ಆರ್ಟ್ ಕಲಿಯೋಕೆ ಅಂತಾನೆ ಇಲ್ಲಿಗೆ ಬಂದಿದ್ದೀನಿ. ಆದ್ರೆ ನಂಗೆ 10 ವರ್ಷ ವಯಸ್ಸಿದ್ದಾಗ ನಾನು ಕೋಮಾದಲ್ಲಿದ್ದೆ. ಅದಕ್ಕೆ ಆ 1 ವರ್ಷದಲ್ಲಿ ನನ್ ಜೊತೆ ಏನೇನಾಗಿದೆ ಅಂತ ನಂಗೇನು ನೆನಪಿಲ್ಲ ಅಂತ ಹೇಳ್ತಾನೆ. ಇದಾದ್ಮೇಲೆ ಮಲಗೋಕೆ ಅಂತ ಕ್ರಿಸ್ ರೂಮ್ ಅಲ್ಲಿರೋ ಲೈಟ್ ಗಳನ್ನ ಆಫ್ ಮಾಡಿದಾಗ ಡಾಲ್ಟನ್ ನಂಗೆ ಕತ್ತಲೆ ಅಂದ್ರೆ ಭಯ ಆಗುತ್ತೆ, ಅದಕ್ಕೆ ನಾನು ಈ ಸಣ್ಣ ಲೈಟ್ ಅನ್ನ ಆನ್ ಮಾಡ್ತೀನಿ ಅಂತ ಹೇಳಿ ಆ ಲೈಟ್ ಅನ್ನ ಆನ್ ಮಾಡ್ತಾನೆ. ಮರುದಿನ ಜೋಶ್ ನನ್ ಜೊತೆ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಯಾವಾಗ್ಲೂ ಕನ್ಫ್ಯೂಸಿಂಗ್ ಆಗೇ ಇರ್ತೀನಿ, ಆದಷ್ಟು ಬೇಗ ಒಂದು ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡಿಸ್ಕೊತೀನಿ ಅಂತ ಡಾಲ್ಟನ್ ಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾನೆ. ಈ ಕಡೆ ಡಾಲ್ಟನ್ ಕೂಡ ತನ್ನ ಆರ್ಟ್ ಕ್ಲಾಸ್ ಗೆ ಬಂದು ಕೂತ್ಕೋತಾನೆ. ಆಗ ಪ್ರೊಫೆಸರ್ ಆರ್ಮೆಗನ್ ಬಂದು ಎಲ್ಲಾ ಸ್ಟೂಡೆಂಟ್ ಗಳಿಗೆ ತನ್ನ ಇಂಟ್ರೋ ಮಾಡಿ ನೀವು ಬಿಡಿಸಿದಂತ ಒಂದು ಅದ್ಭುತವಾದಂತ ಪೇಂಟಿಂಗ್ ಕ್ಯಾನ್ವಾಸ್ ಬೋರ್ಡ್ ಮೇಲೆ ಹಾಕಿ ಅಂತ ಹೇಳಿದಾಗ ಎಲ್ಲಾ ಸ್ಟೂಡೆಂಟ್ ಗಳು ತಮ್ಮ ಪೇಂಟಿಂಗ್ಸ್ ಅನ್ನ ಬೋರ್ಡ್ ಮೇಲೆ ಹಾಕ್ತಾರೆ. ಪ್ರೊಫೆಸರ್ ಆರ್ಮೆಗನ್ ಆಂಡರ್ಸನ್ ಅನ್ನೋ ಸ್ಟೂಡೆಂಟ್ ಹತ್ರ ಬಂದು ನೀನ್ ಬಿಡಿಸಿದಂತ ಪೇಂಟಿಂಗ್ ನೋಡಕ್ಕೆ ಫೋಟೋ ತರ ಕಾಣಿಸ್ತಿದೆ, ಈ ಪೇಂಟಿಂಗ್ ನ ಹರಿದಾಕು ಅಂತ ಹೇಳಿದಾಗ ಆಂಡರ್ಸನ್ ನಾನು ಈ ಪೇಂಟಿಂಗ್ ತುಂಬಾನೇ ಕಷ್ಟಪಟ್ಟು ಮಾಡಿದೀನಿ, ಅದಕ್ಕೆ ನಾನು ಈ ಪೇಂಟಿಂಗ್ ನ ಹರಿದಾಕಲ್ಲ ಅಂತ ಹೇಳಿದಾಗ ಪ್ರೊಫೆಸರ್ ಆರ್ಮೆಗನ್ ನೀನ್ ನನ್ನ ಕ್ಲಾಸ್ ಅಲ್ಲಿ ಇರಬೇಕು ಅಂದ್ರೆ ಈ ಪೇಂಟಿಂಗ್ ನ ಹರಿಲೇಬೇಕು ಅಂತ ಹೇಳ್ತಾಳೆ. ಆದ್ರೆ ಆಂಡರ್ಸನ್ ಪೇಂಟಿಂಗ್ ಹರಿಯೋ ಬದಲು ಈ ಕ್ಲಾಸ್ ಬಿಟ್ಟು ಹೊರಗಡೆ ಹೋಗ್ತಾನೆ. ಬೈ ದ ವೇ ಈ ಜಾಗದಲ್ಲಿ ನೀವಿದ್ರೆ ಏನ್ ಮಾಡ್ತಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ರೊಫೆಸರ್ ನ ಮಾತುಗಳನ್ನ ಕೇಳಿ ಡಾಲ್ಟನ್ ಕೂಡ ತನ್ನ ಅಜ್ಜಿಯ ಫೋಟೋವನ್ನ ಹರಿದಾಕ್ತಾನೆ. ಇದನ್ನ ನೋಡಿದ ಪ್ರೊಫೆಸರ್ ಗುಡ್ ಅಂತ ಹೇಳಿ ನಾವು ಆರ್ಟ್ ನ ಎಲ್ಲ ರೂಲ್ ಗಳನ್ನ ಬ್ರೇಕ್ ಮಾಡೋಣ. ಆರ್ಟ್ ಅಂದ್ರೆ ಯಾವ್ದೋ ಒಂದು ಫೋಟೋನ ನೋಡಿ ಬಿಡಿಸೋದಲ್ಲ, ನಾವು ನಮ್ಮ ಮನಸ್ಸಿನ ಒಳಗಡೆ ನೋಡಿದಾಗ ನಮ್ಗೆ ಏನ್ ಕಾಣಿಸುತ್ತೋ ಅದನ್ನ ಬಿಡಿಸೋದೇ ನಿಜವಾದ ಆರ್ಟ್ ಅಂತ ಹೇಳ್ತಾಳೆ. ನಂತರ ಎಲ್ಲಾ ಸ್ಟೂಡೆಂಟ್ ಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಏನ್ ಕಾಣಿಸ್ತಾ ಇದೆಯೋ ಅದನ್ನೇ ಬಿಡಿಸಿ ಅಂತ ಹೇಳಿದಾಗ
ಮಾಡಿದಾಗ ಎಲ್ಲಾ ಸ್ಟೂಡೆಂಟ್ಸ್ ಗಳು ಹಾಗೆ ಮಾಡ್ತಾರೆ. ಡಾಲ್ಟನ್ ಕೂಡ ಕಣ್ ಮುಚ್ಕೊಂಡು ಕ್ಯಾನ್ವಾಸ್ ಮೇಲೆ ಒಂದು ಕೆಂಪು ಬಾಗಿಲನ್ನ ಬಿಡಿಸ್ತಾನೆ. ಈ ಬಾಗಿಲನ್ನ ನೋಡಿ ಪ್ರೊಫೆಸರ್ ಡಾಲ್ಟನ್ಗೆ ನೀನ್ ಆ ಬಾಗಿಲು ಒಳಗಡೆ ಇದೆಯಾ ಅಥವಾ ಹೊರಗಡೆ ಇದೆಯಾ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾಳೆ. ಈ ನಡುವೆ ಡಾಲ್ಟನ್ಗೆ ಕೆಲವು ಫ್ಲಾಶ್ ಬ್ಯಾಕ್ ಗಳು ಕೂಡ ನೆನಪಾಗ್ತವೆ. ಈ ಕಡೆ ಜೋಶ್ ಒಂದು ಆಸ್ಪತ್ರೆಗೆ ಬಂದು ತನ್ನ ಮೆದುಳಿನ MRI ಸ್ಕ್ಯಾನ್ ಮಾಡಿಸ್ತಾನೆ. ಜೋಶ್ ಆ MRI ಮಷಿನ್ ಒಳಗೆ ಹೋದಾಗ ಲೈಟ್ ಆಫ್ ಆಗಿರೋದ್ರಿಂದ ತುಂಬಾನೇ ಹೆದರ್ಕೋತಾನೆ. ಆಗ ಒಂದು ಎಂಟಿಟಿ ಇವನ ಹತ್ರ ಬರೋ ತರ ಫೀಲ್ ಮಾಡಿ ಕಿರುಚಕ್ ಶುರು ಮಾಡ್ತಾನೆ. ಡಾಕ್ಟರ್ ಬಂದು ಅವನನ್ನ MRI ಮಷಿನ್ ಇಂದ ಹೊರತಂದು ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಮೆದುಳು ಸರಿಯಾಗಿದೆ ಅಂತ ಹೇಳ್ತಾರೆ. ಆದ್ರೆ ಜೋಶ್ ನಾನು ಯಾವಾಗ್ಲೂ ಕನ್ಫ್ಯೂಸಿಂಗ್ ಅಲ್ಲೇ ಇರ್ತೀನಿ, ನಂಗೇನು ನೆನ್ಪಿರ್ತಾ ಇಲ್ಲ ಅಂತ ಹೇಳಿದಾಗ ಡಾಕ್ಟರ್ ಕೆಲವೊಂದು ಸರಿ ವರ್ಕ್ ಪ್ರೆಷರ್ ಇಂದಾನು ಹೀಗಾಗುತ್ತೆ, ನಿಮ್ ಜೀವನದಲ್ಲಿ ಯಾವ್ದಾದ್ರು ಕೆಟ್ಟ ಘಟನೆ ನಡೆದಿದೆ ಅಂತ ಕೇಳ್ತಾರೆ. ಆಗ ಸೀನ್ ಕಟ್ ಆಗಿ ಮತ್ತೆ ಡಾಲ್ಟನ್ ನ ತೋರಿಸ್ತಾರೆ. ಇವನು ಬಿಡಿಸಿದಂತ ಒಂದು ಚಿತ್ರ ತಂದು ತನ್ನ ರೂಮ್ ಅಲ್ಲಿ ಅಂಟಿಸ್ತಾನೆ. ನಂತರ ಆ ಚಿತ್ರವನ್ನೇ ನೋಡ್ತಿರ್ಬೇಕಾದ್ರೆ ಲೈಟ್ ಆಫ್ ಆಗಿರೋದ್ರಿಂದ ತುಂಬಾನೇ ಹೆದರ್ಕೋತಾನೆ. ಆಗ ಇವನ ಹತ್ರ ಇದ್ದಂತ ಒಂದು ಎಮರ್ಜೆನ್ಸಿ ಇನ್ವರ್ಟರ್ ಇಂದ ಲೈಟ್ ಆನ್ ಮಾಡಿದಾಗ ಆ ಲೈಟ್ ಕೂಡ ಕೆಂಪುದಾಗಿ ಗ್ಲೋ ಆಗುತ್ತೆ. ಯಾಕೆ ಅಂತ ಆ ಲೈಟ್ ನ ಮುಟ್ ನೋಡಿದಾಗ ಆ ಲೈಟ್ ಗೆ ರಕ್ತ ಹತ್ತಿರುತ್ತೆ. ಆಗ ಸುತ್ತ ತಿರುಗಿ ನೋಡಿದಾಗ ಒಂದು ಬೆಡ್ಶೀಟ್ ಮೇಲೆ ಕೆಂಪುದಾಗಿ ಕೈಯ ಗುರುತು ಕಾಣಿಸುತ್ತೆ. ಡಾಲ್ಟನ್ ತುಂಬಾನೇ ಹೆದರಿ ಕೂತಾಗ ಕ್ರಿಸ್ ಬಂದು ನಂಗೆ ಬೇರೆ ರೂಮ್ ಅಲೋಟ್ ಆಗಿದೆ ಅಂತ ಹೇಳಿ ತನ್ನ ವಸ್ತುಗಳನ್ನ ಕಲೆಕ್ಟ್ ಮಾಡ್ಬೇಕಾದ್ರೆ ಜೋಶ್ ಡಾಲ್ಟನ್ ಗೆ ಕೊಟ್ಟಂತ ಒಂದು ಪಾರ್ಟಿ ಪಾಸ್ ಅನ್ನ ನೋಡಿ ನಾವಿಬ್ರು ಆ ಪಾರ್ಟಿಗೆ ಹೋಗೋಣ ಅಂತ ಹೇಳ್ತಾಳೆ. ಕ್ರಿಸ್ ಮತ್ತೆ ಡಾಲ್ಟನ್ ಆ ಪಾರ್ಟಿಗೆ ಬಂದಾಗ ನಿಕ್ ಅನ್ನೋ ಹುಡುಗ ಎಷ್ಟು ಬೇಕಾದ್ರೂ ಡ್ರಿಂಕ್ ಮಾಡಿ ಆದ್ರೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಹೇಳಿದಾಗ ಕ್ರಿಸ್ ಈ ಪಾರ್ಟಿ ತುಂಬಾನೇ ಬೋರಿಂಗ್ ಆಗಿದೆ, ನಾವು ಇಲ್ಲಿರೋ ರೂಮ್ ಗಳನ್ನ ಚೆಕ್ ಮಾಡೋಣ ಅಂತ ಡಾಲ್ಟನ್ ನ ಕರ್ಕೊಂಡು ಮೇಲೆ ಹೋಗ್ತಾಳೆ. ಹಾಗೆ ಒಂದು ರೂಮ್ ಅಲ್ಲಿ ಬಂದು ನೋಡ್ತಿರ್ಬೇಕಾದ್ರೆ ಆ ರೂಮ್ ನಿಕ್ ನದ್ದೇ ಆಗಿರುತ್ತೆ. ಡಾಲ್ಟನ್ ಆ ರೂಮ್ ಅಲ್ಲಿರೋ ವಸ್ತುಗಳನ್ನ ನೋಡ್ತಿರ್ಬೇಕಾದ್ರೆ ಕ್ರಿಸ್ ಹೊರಗಡೆ ಹೋಗ್ತಾಳೆ. ಆಗ ಡಾಲ್ಟನ್ ಆ ರೂಮ್ ಅಲ್ಲಿರೋ ಒಂದು ರೆಸ್ಟ್ ರೂಮ್ ಅಲ್ಲಿ ಒಬ್ಬ ವ್ಯಕ್ತಿ ವಾಮಿಟ್ ಮಾಡ್ತಿರೋದ್ ನೋಡಿದಾಗ ಅವನಿಂದ ಹೆದರಿ ರೆಸ್ಟ್ ರೂಮ್ ಬಾಗಿಲನ್ನ ಕ್ಲೋಸ್ ಮಾಡ್ತಾನೆ. ನಂತರ ಒಂದು ಬೆಡ್ ಕೆಳಗೆ ಬಂದು ಬಚ್ಚಿಟ್ಕೊಂಡಾಗ ನಿಕ್ ಆ ರೂಮಿಗೆ ಬರ್ತಾನೆ. ಆದ್ರೆ ವಿತಿನ್ ಅ ಸೆಕೆಂಡ್ ನಿಕ್ ಆ ರೂಮ್ ಇಂದ ಮಾಯವಾಗ್ತಾನೆ. ಅದಕ್ಕೆ ಡಾಲ್ಟನ್ ಬೆಡ್ ಕೆಳಗಿಂದ ಆಚೆ ಬಂದಾಗ ಮತ್ತೆ ಅದೇ ವ್ಯಕ್ತಿ ಇವನ ಮೇಲೆಯೇ ವಾಮಿಟ್ ಮಾಡ್ತಾ ಇರ್ತಾನೆ. ಡಾಲ್ಟನ್ ಹೆದರಿ ಕಿರುಚಬೇಕಾದ್ರೆ ಕ್ರಿಸ್ ಬಂದು ನೋಡಿದಾಗ ಆ ವ್ಯಕ್ತಿ ಅಲ್ಲಿಂದ ಮಾಯವಾಗಿರ್ತಾನೆ. ಇವರಿಬ್ರು ಆ ರೂಮ್ ಇಂದ ಆಚೆ ಹೋಗ್ಬೇಕು ಅಂದಾಗ ನಿಕ್ ಬರೋದನ್ನ ನೋಡಿ ಕ್ರಿಸ್ ಡಾಲ್ಟನ್ ಗೆ ಕಿಸ್ ಕೊಡೋಕ್ ಶುರು ಮಾಡ್ತಾಳೆ. ನಿಕ್ ಬಂದು ಇವರನ್ನ ನೋಡಿ ನಿಮ್ಗೆ ಕಬಡ್ಡಿ ಆಡೋಕೆ ನನ್ ರೂಮೇ ಬೇಕಿತ್ತು ಅಂತ ಕೇಳಬೇಕಾದ್ರೆ ಇವರಿಬ್ರು ಆ ರೂಮ್ ಇಂದ ಹೊರ ಬರ್ತಾರೆ. ಇದಾದ್ಮೇಲೆ ಡಾಲ್ಟನ್ ಮತ್ತೆ ಆ ಪೇಂಟಿಂಗ್ ಮೇಲೆ ಮನುಷ್ಯನ ತರ ಕಾಣೋ ಒಂದು ಫಿಗರ್ ಅನ್ನ ಡ್ರಾ ಮಾಡ್ತಾನೆ. ಹಾಗೆ ಟೈರ್ಡ್ ಆಗಿ ಕೂತಾಗ ಇವನು ಆ ಕತ್ತಲೆ ಲೋಕಕ್ಕೆ ಹೋಗಿರ್ತಾನೆ. ಆಗ ಇವನು ಮೇಲೆ ಫ್ಲೋರ್ ಅಲ್ಲಿರೋ ಕ್ರಿಸ್ನ ರೂಮ್ ಗೆ ಬಂದು ಅವಳ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅನ್ನ ಬಾರಿಸ್ತಾ ಇರ್ತಾನೆ. ಆ ಲೋಕದಲ್ಲಿ ಬೇರೆ ಒಂದು ಆತ್ಮವನ್ನ ನೋಡಿ ತಕ್ಷಣ ತನ್ನ ರೂಮ್ ಗೆ ಬಂದು ತನ್ನ ದೇಹದೊಳಗೆ ವಾಪಸ್ ಬರ್ತಾನೆ. ಆಗ ಕ್ರಿಸ್ ಕೂಡ ಇವನ ರೂಮ್ ಗೆ ಬಂದು ಇಷ್ಟೊತ್ತಲ್ಲಿ ನನ್ ರೂಮಿಗೆ ಬರೋಕೆ ತಲೆ ಕೆಟ್ಟಿದೆ ಅಂತ ಕೇಳಿದಾಗ ಅವಳನ್ನ ಒಳಗೆ ಕರೆದು ಇವನಿಗೆ ಗೊತ್ತಿರುವಂತ ಕೆಲವು ವಿಷಯಗಳನ್ನ ಹೇಳ್ತಾನೆ. ಡಾಲ್ಟನ್ ಗೆ ಈ ರೀತಿ ಆಗೋಕ್ ಶುರು ಆಗಿದ್ದು ಆರ್ಟ್ ಕ್ಲಾಸ್ ಅಲ್ಲಿ ಆ ಕೆಂಪು ಬಾಗಿಲಿನ ಚಿತ್ರವನ್ನ ಬಿಡಿಸಿದ ನಂತರ. ಯಾಕಂದ್ರೆ ಡಾಲ್ಟನ್ ಆ ಚಿತ್ರವನ್ನ ಬಿಡಿಸೋಕೆ ತನ್ನ ಮನಸ್ಸಿನ ಒಳಗೆ ಹೋಗಿ ನೋಡಿರ್ತಾನೆ. ಡಾಲ್ಟನ್ ಹೇಳಿರೋದೆಲ್ಲ ಕೇಳಿ ಇವನು ಹೆದರಿದಾನೆ ಅಂತ ಕ್ರಿಸ್ ಆ ರಾತ್ರಿ ಅಲ್ಲೇ ಮಲ್ಕೋತಾಳೆ. ಈ ಕಡೆ ಜೋಶ್ ತನ್ನ ಮನೆಯಲ್ಲಿದ್ದಾಗ ಯಾರೋ ಬಂದು ಒಂದು ಬೆಡ್ರೂಮಿನ ಬಾಗಿಲನ್ನ ಓಪನ್ ಮಾಡಿರೋದನ್ನ ನೋಡ್ತಾನೆ. ನಂತರ ತನ್ನ ಜ್ಞಾಪಕ ಶಕ್ತಿಯನ್ನ ಪರಿಶೀಲನೆ ಮಾಡೋಕೆ ಅಂತ ಕೆಲವು ಫೋಟೋಗಳನ್ನ ಶಫಲ್ ಮಾಡಿ ಒಂದು ಗ್ಲಾಸ್ ಮೇಲೆ ಅಂಟಿಸ್ತಾನೆ. ಇದಾದ್ಮೇಲೆ ಮೊಬೈಲ್ ಅಲ್ಲಿ ಟೈಮರ್ ಆನ್ ಮಾಡಿ ಫೋಟೋಗಳನ್ನ ನೋಡ್ತಾ ಇರ್ತಾನೆ. ಹೀಗೆ ಸುಮಾರು 4-5 ಸರಿ ಮಾಡ್ತಾ ಇರ್ಬೇಕಾದ್ರೆ ಆ ಗ್ಲಾಸ್ ಇಂದ ಒಂದು ಆತ್ಮ ಇವನ ಮನೆಯೊಳಗೆ ಬರುತ್ತೆ. ಬೇಸಿಕಲಿ ಈ ಆತ್ಮ ಜೋಶ್ ನ ತಂದೆ ಬೆನ್ ಬರ್ಟನ್ ಅವರದ್ದಾಗಿರುತ್ತೆ. ಇದಾದ್ಮೇಲೆ ಜೋಶ್ ಎಲ್ಲಾ ವಿಷಯವನ್ನ ತಿಳ್ಕೊಳ್ಳೋಕೆ ಅಂತ ತನ್ನ ತಂದೆಯ ಕೆಲವು ಫೈಲ್ ಗಳನ್ನ ಚೆಕ್ ಮಾಡೋಕೆ ಶುರು ಮಾಡ್ತಾನೆ. ಆಗ ಬೆನ್ ಅವರ ಕೆಲವು ಫೋಟೋಗಳನ್ನ ತಕೊಂಡು ರೆನಿ ಜೊತೆ ಡಿಸ್ಕಸ್ ಮಾಡೋಕೆ ಅಂತ ಬರ್ತಾನೆ. ಆಗ ಜೋಶ್ ರೆನಿಗೆ ನನ್ ತಂದೆ ಸತ್ತು ಸುಮಾರು 40 ವರ್ಷಗಳಾಗಿವೆ, ಆದ್ರೆ ಇವಾಗ ಈ ಪ್ರಪಂಚದಲ್ಲಿ ನನ್ನ ಸಾಯಿಸೋಕೆ ಅಂತ ನನ್ ಹಿಂದೆ ಯಾಕೆ ಬಿದ್ದಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಬೆನ್ ಅವರ ಕೆಲವು ಫೋಟೋಗಳನ್ನ ತೋರಿಸ್ತಾನೆ. ಜೋಶ್ ನ 2 ಮಕ್ಕಳು ಅಂದ್ರೆ ಫಾಸ್ಟರ್ ಮತ್ತೆ ಡಾಲ್ಟನ್ ಇವನ ಜೊತೆ ಚೆನ್ನಾಗಿ ಮಾತಾಡೋದೇ ಇಲ್ಲ. ಯಾವಾಗ್ಲೂ ಇವರಿಬ್ರು ಜೋಶ್ ನ ನೋಡಿದ್ರೆ ಭಯ ಬೀಳ್ತಾನೆ ಇರ್ತಾರೆ. ಯಾಕೆ ಅಂತ ಜೋಶ್ಗೆ ಗೊತ್ತಾಗೋದೇ ಇಲ್ಲ. ಜೋಶ್ ನ ಈ ಪರಿಸ್ಥಿತಿಯಲ್ಲಿ ನೋಡಿ ರೆನಿ ಇವನ ಕೆಲವು ಹಳೆ ಫೋಟೋಗಳನ್ನ ತೋರಿಸಿ ನಿಮ್ ಹಿಂದೆ ಒಂದು ಆತ್ಮ ಬಿದ್ದಿತ್ತು, ನಿಮ್ಗೆ ಆತ್ಮಗಳ ಲೋಕಕ್ಕೆ ಹೋಗುವಂತ ಶಕ್ತಿ ಕೂಡ ಇದೆ, ಇದರಿಂದ ನಾವು ತುಂಬಾನೇ ತೊಂದರೆಗಳು ಅನುಭವಿಸಿದೀವಿ, ಅದಕ್ಕೆ ನಿಮ್ಮ ಆ ನೆನಪುಗಳನ್ನ ಅಳಸಾಕಿದೀವಿ ಅಂತ ಹೇಳ್ತಿರ್ಬೇಕಾದ್ರೆ ಜೋಶ್ ರೆನಿ ಮೇಲೆ ಸಿಟ್ಟಾಗ್ತಾನೆ. ಯಾಕಂದ್ರೆ ಜೋಶ್ ನ ನೆನಪುಗಳನ್ನ ಅಳಸಾಕಿದ್ಮೇಲೆ ಇವನು ತುಂಬಾನೇ ಡಿಪ್ರೆಸ್ ಆಗಿರ್ತಾನೆ. ಇವನ ಜೀವನದಲ್ಲಿ ಯಾವ್ದು ಕೂಡ ಒಳ್ಳೆ ಕೆಲಸಗಳು ಆಗ್ತಾ ಇರ್ಲಿಲ್ಲ. ಇಲ್ಲಿ ನಮ್ಗೆ ಜೋಶ್ ಮತ್ತೆ ರೆನಿ ನಡುವೆ ಡಿವೋರ್ಸ್ ಆಗಿರೋ ಕಾರಣ ಕೂಡ ಗೊತ್ತಾಗ್ಬಿಡುತ್ತೆ. ಚಾಪ್ಟರ್ 2 ಅಲ್ಲಿ ಜೋಶ್ ನ ದೇಹದೊಳಗೆ ಒಂದು ಕೆಟ್ಟ ಆತ್ಮ ಬಂದಿರುತ್ತೆ. ಆ ಕೆಟ್ಟ ಆತ್ಮ ಜೋಶ್ ನ ಫ್ಯಾಮಿಲಿಯಲ್ಲಿರೋ ಪ್ರತಿಯೊಬ್ಬರನ್ನ ಸಾಯಿಸೋ ಪ್ರಯತ್ನ ಮಾಡಿರುತ್ತೆ. ಜೋಶ್ ನ ದೇಹದೊಳಗೆ ಒಂದು ಕೆಟ್ಟ ಆತ್ಮ ಇದೆ ಅಂತ ರೆನಿ ಮತ್ತೆ ಲೋರೆನ್ ಗಷ್ಟೇ ಗೊತ್ತಿರುತ್ತೆ. ಆದ್ರೆ ಫಾಸ್ಟರ್ ಮತ್ತೆ ಡಾಲ್ಟನ್ ಗೆ ಈ ವಿಷಯ ಗೊತ್ತಿರೋದಿಲ್ಲ. ಅದಕ್ಕೆ ಅವರಿಬ್ರು ಆ ಆತ್ಮ ಏನೇ ಮಾಡಿದ್ರು ಅದು ಜೋಶೇ ಮಾಡಿದ್ದು ಅಂತ ತಿಳ್ಕೊತಾರೆ. ಅದಕ್ಕೆ ಅವರಿಬ್ರು ಜೋಶ್ ನ ನೋಡಿ ತುಂಬಾನೇ ಹೆದರ್ತಿರ್ತಾರೆ. ಈ ಕಾರಣಕ್ಕೇನೆ ಜೋಶ್ ಮತ್ತೆ ರೆನಿ ಕೂಡ ಡಿವೋರ್ಸ್ ಆಗಿರ್ತಾರೆ.
ಈ ಕಡೆ ಡಾಲ್ಟನ್ ಮತ್ತೆ ಆರ್ಟ್ ಕ್ಲಾಸ್ಗೆ ಬಂದಾಗ ಪ್ರೊಫೆಸರ್ ಡಾರ್ಕ್ ಥಾಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಡ್ರಾಯಿಂಗ್ ಮಾಡಿ ಅಂತ ಹೇಳಿದಾಗ ಡಾಲ್ಟನ್ ಕೂಡ ಹಾಗೆ ಮಾಡ್ತಾನೆ. ಆಗ ಇವನಿಗೆ ಕೆಲವು ಫ್ಲಾಶ್ ಬ್ಯಾಕ್ ಗಳು ನೆನಪಾಗ್ತವೆ. ನಂತರ ಡಾಲ್ಟನ್ ಫಾಸ್ಟರ್ ಗೆ ಕಾಲ್ ಮಾಡಿ ಈ ಕೆಂಪು ಬಾಗಿಲು ಬಗ್ಗೆ ಕೇಳಿದಾಗ ಫಾಸ್ಟರ್ ಆ ತರ ನಂಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಡಾಲ್ಟನ್ ಆ ಪೇಂಟಿಂಗ್ ಅಲ್ಲಿ ಹ್ಯಾಮರ್ ಹಿಡಿದಿರೋ ಒಬ್ಬ ವ್ಯಕ್ತಿಯನ್ನ ಬಿಡಿಸಿರ್ತಾನೆ. ಅದೇ ಸಮಯಕ್ಕೆ ಕ್ರಿಸ್ ಬಂದು ಕೆಲವು ವಿಡಿಯೋಗಳನ್ನ ತೋರಿಸಿ ಮೇ ಬಿ ನಿಂಗೆ ಆಸ್ಟ್ರಲ್ ಪ್ರೊಜೆಕ್ಷನ್ ಅನ್ನೋ ಒಂದು ಶಕ್ತಿ ಇದೆ ಅಂತ ಹೇಳ್ತಾಳೆ. ಆ ವಿಡಿಯೋದಲ್ಲಿ ಸ್ಪೆಕ್ಸ್, ಟಕ್ಕರ್ ಮತ್ತೆ ಎಲಿಸ್ ಅವರು ಆಸ್ಟ್ರಲ್ ಪ್ರೊಜೆಕ್ಷನ್ ಬಗ್ಗೆ ಲೆಕ್ಚರ್ ಕೊಡ್ತಾ ಇರ್ತಾರೆ. ಎಲಿಸ್ ನ ಲೆಕ್ಚರ್ ಕೇಳಿ ಡಾಲ್ಟನ್ ಗೆ ನಿಕ್ ರೂಮ್ ಅಲ್ಲಿ ನೋಡಿದಂತ ವ್ಯಕ್ತಿಯ ಮಾತು ನೆನಪಾಗುತ್ತೆ. ಅಂದ್ರೆ ಆ ವ್ಯಕ್ತಿ ಡಾಲ್ಟನ್ ಗೆ ಕ್ಲೋಸ್ ದ ಡೋರ್ ಅಂತ ಹೇಳಿರ್ತಾನೆ. ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾನ್ ಮತ್ತೆ ಆ ಕತ್ತಲೆ ಲೋಕಕ್ಕೆ ಹೋಗ್ಬೇಕು ಅಂತ ಡಾಲ್ಟನ್ ಕ್ರಿಸ್ ನ ಕರ್ಕೊಂಡು ನಿಕ್ ನ ರೂಮ್ ಗೆ ಹೋಗ್ತಾನೆ. ನಂತರ ಡಾಲ್ಟನ್ ಕತ್ತಲೆ ಲೋಕಕ್ಕೆ ಹೋದಾಗ ಅಲ್ಲಿರೋ ಲೈಟ್ ಗಳು ಆಫ್ ಆಗ್ತವೆ. ಜೊತೆಗೆ ಇವರಿಬ್ರು ಹೋದಂತ ರೂಮಿನ ಬಾಗಿಲು ಕೂಡ ಲಾಕ್ ಆಗುತ್ತೆ. ಡಾಲ್ಟನ್ ಆ ಕತ್ತಲೆ ಲೋಕದಲ್ಲಿ ಆ ವ್ಯಕ್ತಿಯನ್ನ ಹುಡುಕ್ಬೇಕಾದ್ರೆ ಈ ಕಡೆ ಒಂದು ಡೀಮನ್ ಬಂದು ಕ್ರಿಸ್ ನ ಕುತ್ತಿಗೆಯನ್ನ ಒತ್ತುತ್ತೆ. ಈ ಶಬ್ದ ಕೇಳಿ ಡಾಲ್ಟನ್ ಆ ರೂಮ್ ಅಲ್ಲಿ ಬಂದು ನೋಡಿದಾಗ ರೆಡ್ ಫೇಸ್ಟ್ ಫಿಗರ್ ಕ್ರಿಸ್ ಹತ್ರ ಕೂತಿರೋದ್ ನೋಡಿ ತನ್ನ ದೇಹದೊಳಗೆ ವಾಪಸ್ ಬರ್ತಾನೆ. ಇದಾದ್ಮೇಲೆ ಕ್ರಿಸ್ ಜೋಶ್ಗೆ ಈ ವಿಷಯದಿಂದ ನೀನು ದೂರ ಇದ್ರೆ ನಿಂಗೆ ಒಳ್ಳೇದು, ಇಲ್ಲ ಅಂದ್ರೆ ನಿನ್ನಿಷ್ಟ, ಆದ್ರೆ ನಾನ್ ಮಾತ್ರ ಈ ವಿಷಯದಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅದಕ್ಕೆ ಡಾಲ್ಟನ್ ಮತ್ತೆ ಫಾಸ್ಟರ್ ಗೆ ಕಾಲ್ ಮಾಡಿ ನಾನು ಕೋಮದಲ್ಲಿದ್ದಾಗ ಏನಾಯ್ತು ಅಂತ ಕೇಳ್ತಾನೆ. ಆಗ ಫಾಸ್ಟರ್ ಕೂಡ ಕೆಲವು ಇನ್ಸಿಡೆಂಟ್ ಗಳು ಡಾಲ್ಟನ್ ಗೆ ಹೇಳ್ತಿರ್ಬೇಕಾದ್ರೆ ಡಾಲ್ಟನ್ ರೂಮ್ ಗೆ ಓಡ್ ಬಂದು ಮತ್ತೆ ಪೇಂಟಿಂಗ್ ಅನ್ನ ಬಿಡಿಸ್ತಾನೆ. ಆಗ ಆ ಪೇಂಟಿಂಗ್ ಅಲ್ಲಿ ಹ್ಯಾಮರ್ ಇಟ್ಕೊಂಡು ನಿಂತಿರೋದು ಜೋಶ್ ಅಂತ ಡಾಲ್ಟನ್ ಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಡಾಲ್ಟನ್ ಆ ಪೇಂಟಿಂಗ್ ನ ಫೋಟೋ ತೆಗೆದು ಫಾಸ್ಟರ್ ಗೆ ಕಳಿಸಿದಾಗ ಫಾಸ್ಟರ್ ಬಂದು ಆ ಫೋಟೋವನ್ನ ಜೋಶ್ ಮತ್ತೆ ರೆನಿಗೆ ತೋರಿಸ್ತಾನೆ. ಆ ಫೋಟೋ ನೋಡಿ ಇವರಿಬ್ರು ಶಾಕ್ ಆಗಿ ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಈ ಕಡೆ ಡಾಲ್ಟನ್ ಆ ಚಿತ್ರವನ್ನೇ ನೋಡ್ತಿರ್ಬೇಕಾದ್ರೆ ಮತ್ತೆ ಲೈಟ್ ಆಫ್ ಆಗುತ್ತೆ. ಆದ್ರೂ ಡಾಲ್ಟನ್ ಆ ಫೋಟೋವನ್ನೇ ನೋಡ್ತಾ ಆ ಫೋಟೋದಲ್ಲಿದ್ದಂತ ಹ್ಯಾಮರ್ ಅನ್ನ ತಗೋತಾನೆ. ಆಗ ಡಾಲ್ಟನ್ ಸಂಪೂರ್ಣವಾಗಿ ಆ ಫ್ಲಾಶ್ ಬ್ಯಾಕ್ ಅನ್ನ ತನ್ನ ಕಣ್ಣಾರೆ ನೋಡ್ತಾನೆ. ಅಂದ್ರೆ ಜೋಶ್ನ ದೇಹದಲ್ಲಿ ಆ ಆತ್ಮ ಬಂದು ಇವರನ್ನ ಸಾಯಿಸೋ ಪ್ರಯತ್ನ ಮಾಡ್ತಿದ್ದಾಗ ಡಾಲ್ಟನ್ ಗೆ ಇದು ಜೋಶೆ ಮಾಡ್ತಿದ್ದಾನೆ ಅಂತ ಅವನನ್ನ ಹೊಡಿಯೋಕೆ ಶುರು ಮಾಡ್ತಾನೆ. ಆದ್ರೆ ಅವನ ದೇಹದಲ್ಲಿರೋ ಆತ್ಮ ಡಾಲ್ಟನ್ ನ ಸಾಯಿಸಬೇಕು ಅಂದಾಗ ಸೀನ್ ಕಟ್ ಆಗಿ ಡಾಲ್ಟನ್ ಮತ್ತೆ ಆ ಕತ್ತಲೆ ಲೋಕದಲ್ಲಿರೋದನ್ನ ತೋರಿಸ್ತಾರೆ. ಆ ರೆಡ್ ಫೇಸ್ಟ್ ಫಿಗರ್ ಮ್ಯೂಸಿಕ್ ಎಲ್ಲ ಹಾಕೊಂಡು ಡಾಲ್ಟನ್ ಗೆ ಹಾಂಟ್ ಮಾಡ್ತಾ ಇರುತ್ತೆ. ಈ ಕಡೆ ಕ್ರಿಸ್ ಡಾಲ್ಟನ್ ನ ರೂಮ್ ಗೆ ಬಂದು ಇವನ್ ಜೊತೆ ಮಾತಾಡ್ತಾ ಕೂತಿರ್ಬೇಕಾದ್ರೆ ಇವನ ದೇಹದಲ್ಲಿ ಜೋಶ್ ತರ ಬೇರೆ ಒಂದು ಆತ್ಮ ಬಂದಿರುತ್ತೆ. ಈ ಆತ್ಮ ಇರೋ ಡಾಲ್ಟನ್ ಕ್ರಿಸ್ ಗೆ ಹೊಡಿಬೇಕು ಅಂದಾಗ ಆ ಕತ್ತಲೆ ಲೋಕದಲ್ಲಿ ಜೋಶ್ ಬಂದು ಡಾಲ್ಟನ್ ನ ಆ ರೆಡ್ ಫೇಸ್ಟ್ ಫಿಗರ್ ಇಂದ ಕಾಪಾಡ್ತಾನೆ. ಆಗ ಡಾಲ್ಟನ್ ಗೆ ಎಲ್ಲಾ ಸತ್ಯಗಳು ಗೊತ್ತಾಗ್ತವೆ. ಅಂದ್ರೆ ಜೋಶ್ ಇವರನ್ನ ಸಾಯಿಸೋ ಪ್ರಯತ್ನ ಮಾಡಿಲ್ಲ, ಬದಲಿಗೆ ಒಂದು ಆತ್ಮ ಜೋಶ್ನ ದೇಹದೊಳಗೆ ಬಂದು ಇವರನ್ನ ಸಾಯಿಸೋ ಪ್ರಯತ್ನ ಮಾಡಿದ್ದು ಅಂತ. ನಂತರ ಜೋಶ್ ಡಾಲ್ಟನ್ ನ ಕರ್ಕೊಂಡು ಆ ಮನೆಯಿಂದ ಓಡ್ ಬರ್ತಾರೆ. ಈ ಕಡೆ ಡಾಲ್ಟನ್ ನ ಬಾಡಿ ಒಳಗೆ ಹೋಗೋಕೆ ಅಂತ ಕೆಲವು ಕೆಟ್ಟ ಆತ್ಮಗಳು ಕೂಡ ಬರ್ತಾ ಇರ್ತವೆ. ನಂತರ ಜೋಶ್ ಮತ್ತೆ ಡಾಲ್ಟನ್ ಆ ಮನೆಯಿಂದ ಹೊರ ಬಂದು ಡಾಲ್ಟನ್ ಗೆ ನೀನ್ ಇಲ್ಲಿಂದ ಹೋಗು ಅಂತ ಹೇಳಿ ಆ ಡೋರ್ ಅನ್ನ ಹಾಗೆ ಹಿಡ್ಕೋತಾನೆ. ಈ ಕಡೆ ಡಾಲ್ಟನ್ ತನ್ನ ದೇಹದೊಳಗೆ ವಾಪಸ್ ಬಂದು ಆ ಪೇಂಟಿಂಗ್ ಮೇಲೆ ಕಪ್ಪು ಬಣ್ಣದಿಂದ ಕವರ್ ಮಾಡ್ತಾ ಇರ್ತಾನೆ. ಇದರಿಂದ ಕತ್ತಲೆ ಲೋಕದಲ್ಲಿರೋ ಬಾಗಿಲು ಕೂಡ ಕಪ್ಪು ಬಣ್ಣಕ್ಕೆ ಶಿಫ್ಟ್ ಆಗ್ತಾ ಇರುತ್ತೆ. ಫೈನಲಿ ಡಾಲ್ಟನ್ ಆ ಪೇಂಟಿಂಗ್ ಅನ್ನ ಕಪ್ಪು ಬಣ್ಣದಿಂದ ಕವರ್ ಮಾಡಿದಾಗ ಕ್ರಿಸ್ ಆ ಪೇಂಟಿಂಗ್ ಸುಟ್ಟು ಬಿಡು ಅಂತ ಹೇಳ್ತಾಳೆ. ಆದ್ರೆ ಡಾಲ್ಟನ್ ಬೇಡ, ಕೆಟ್ಟ ನೆನಪುಗಳು ಕೂಡ ನಮ್ ಜೊತೆನೆ ಇರ್ಬೇಕು ಅಂತ ಹೇಳ್ತಾನೆ. ಈ ಕಡೆ ಕತ್ತಲೆ ಲೋಕದಲ್ಲಿ ಜೋಶ್ ಹತ್ರ ಯಾವುದೇ ಲೈಟ್ ಇಲ್ಲದೆ ಇದ್ದಾಗ ಬೆನ್ ಅಂದ್ರೆ ಜೋಶ್ ನ ತಂದೆ ಬಂದು ಒಂದು ಲ್ಯಾಂಟರ್ನ್ ಕೊಡ್ತಾರೆ. ನಂತರ ಜೋಶ್ ಕೂಡ ತನ್ನ ದೇಹದೊಳಗೆ ವಾಪಸ್ ಬರ್ತಾನೆ. ಡಾಲ್ಟನ್ ಕೂಡ ರೆನಿಗೆ ಕಾಲ್ ಮಾಡಿ ಅಪ್ಪ ವಾಪಸ್ ಬಂದ್ರ ಅಂತ ಕೇಳ್ತಾನೆ. ಫಾಸ್ಟರ್ಗೂ ಕೂಡ ಆ ಟೈಮ್ ಅಲ್ಲಿ ಇದ್ದಿದ್ದು ಜೋಶ್ ಅಲ್ಲ, ಒಂದು ಕೆಟ್ಟ ಆತ್ಮ ಅಂತ ಗೊತ್ತಾಗುತ್ತೆ. ಇದೆಲ್ಲ ಆದ್ಮೇಲೆ ಜೋಶ್ ತನ್ನ ಮನೆಗೆ ಹೋಗ್ಬೇಕಾದ್ರೆ ಫಾಸ್ಟರ್ ಗೆ ವೀಕೆಂಡ್ ಅಲ್ಲಿ ಮನೆ ಕಳಿಸು, ಮ್ಯಾಥ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದಾಗ ರೆನಿ ನೀವು ಬೇಕಿದ್ರೆ ಸ್ವಲ್ಪ ಬೇಗ ಬರ್ಬಹುದು ನಮ್ ಜೊತೆ ಡಿನ್ನರ್ ಮಾಡೋಕೆ ಅಂತ ಹೇಳ್ತಾಳೆ. ಇದು ಕೇಳಿ ಜೋಶ್ ಖುಷಿಯಿಂದ ಹೋಗ್ತಾನೆ. ಈ ಕಡೆ ಡಾಲ್ಟನ್ ಮತ್ತೆ ಒಂದು ಪೇಂಟಿಂಗ್ ಅನ್ನ ಬಿಡಿಸಿ ಗೋಡೆಗೆ ಹಾಕ್ತಾನೆ. ಅದೇ ಸಮಯಕ್ಕೆ ಜೋಶ್ ಬಂದು ಫೈನಲಿ ನನ್ ಪೇಂಟಿಂಗ್ ಕೂಡ ಬಿಡಿಸಿದೀಯ ಅಂತ ಡಾಲ್ಟನ್ ಗೆ ಹಗ್ ಮಾಡ್ತಾನೆ. ಈ ಒಂದು ಪೇಂಟಿಂಗ್ ಕೂಡ ಆ ಕತ್ತಲೆ ಲೋಕದ್ದೇ ಆಗಿರುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಇನ್ಸೈಡಿಯಸ್ ಮೂವಿಯ ಎಲ್ಲಾ ಪಾರ್ಟ್ ಗಳ ಎಕ್ಸ್ಪ್ಲನೇಷನ್ ವಿಡಿಯೋ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿವೆ. ನೀವಿನ್ನು ನೋಡಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ನೆಕ್ಸ್ಟ್ ಯಾವ ಮೂವಿನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಕನ್ನಡ ರಾಕರ್ಸ್.